ಹಾಯ್ ಹಲೋ ಎಲ್ರಿಗೂ ಶಿವಗಂಗೆ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಈ ನಮ್ಮ KPSC ಕರ್ನಾಟಕ ಲೋಕಸಭಾ ಆಯೋಗದಿಂದ ಮತ್ತೆ ಒಂದು ಹೊಸ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದಕ್ಕೆ 150 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. PDO ಇದಕ್ಕೆ ಅಧಿಸೂಚನೆ ಬಗ್ಗೆ ವಿವರಗಳನ್ನು ನೋಡೋಣ. ನೋಡ್ರಿ, ಇಲಾಖೆ ಹೆಸರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಹುದ್ದೆ ಹೆಸರು ಏನಂತಂದ್ರೆ, ನೀವು ಪಂಚಾಯತ್ ಅಭಿವೃದ್ಧಿಯಲ್ಲಿ ಅಧಿಕಾರಿ ಅಂದರೆ PDO ಆಗಿ 150 ಪೋಸ್ಟ್ಗಳ ಹುದ್ದೆಗಳಿವೆ. ಗ್ರೂಪ್ ಸಿ ಹುದ್ದೆಗಳು. ಇದಕ್ಕೆ ವೇತನ ಎಷ್ಟಿರುತ್ತೆ ಅಂದರೆ 37,900 ರೂಪಾಯಿಂದ 70,850 ರೂಪಾಯಿವರೆಗೆ ನಿಮಗೆ ವೇತನ ಇರುತ್ತೆ. ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವಾಗ ಅಂದರೆ 15/4/2024ರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತಂದರೆ 15/5/2024ರವರೆಗೆ ಕೊನೆಯ ದಿನಾಂಕ ಇರುತ್ತೆ. ಇದಕ್ಕೆ ಎಕ್ಸಾಮ್ ಅನ್ನು ಯಾವಾಗ ನಡೆಸ್ತೀವಿ ಅನ್ನೋದು ಇನ್ನ ಈ ವೆಬ್ಸೈಟ್ನಲ್ಲಿ ಡೇಟನ್ನು ಪ್ರಕಟಿಸಲಾಗಿಲ್ಲ. ಸೊ ಡೇಟನ್ನು ಫಿಕ್ಸ್ ಮಾಡಿದ್ಮೇಲೆ ಈ ವೆಬ್ಸೈಟ್ನಲ್ಲಿ ಬಿಡ್ತಾರೆ ಫ್ರೆಂಡ್ಸ್. ಸೊ ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಹತೆ ಏನು ಬೇಕಂತಂದ್ರೆ, ನೋಡ್ರಿ, ಯಾವುದೇ ಡಿಗ್ರಿ ಆಗಿರಬೇಕು, ಡಿಗ್ರಿಯನ್ನು ಕಂಪ್ಲೀಟ್ ಆಗಿರಲೇಬೇಕು. ಒಂದೊಂದು ಎಕ್ಸಾಮ್ನಲ್ಲಿ ಡಿಗ್ರಿ ಫೈನಲ್ ಇಯರ್ ಇದ್ರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಆದರೆ ಈ PDOನಲ್ಲಿ ನಿಮ್ದು ಡಿಗ್ರಿ ಕಂಪಲ್ಸರಿ ಆಗಿರಲೇಬೇಕು. ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಇದಕ್ಕೆ ಎಲಿಜಿಬಲ್ ಆಗ್ತೀರಾ. ಮತ್ತೆ ಇದಕ್ಕೂ ಕೂಡ ನೋಡ್ರಿ, ಒನ್ ಟೈಮ್ OTR ಅನ್ನು ಇಟ್ಟಿದ್ದಾರೆ. ಒನ್ ಟೈಮ್ ರಿಜಿಸ್ಟ್ರೇಷನ್ KPSCನಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಇಟ್ಟಿದ್ದಾರೆ. ಸೊ ಹಾಗೆ ಇದಕ್ಕೆ ನೀವು ಪೇಮೆಂಟ್ ಯಾವ ಥರ ಮಾಡಬೇಕಿತ್ತಂದರೆ, ನೀವು UPI, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಇದ್ರ ಮೂಲಕ ನೀವು ಪೇಮೆಂಟನ್ನು ಮಾಡ್ಬೋದು. ಫ್ರೆಂಡ್ಸ್, ಇದಕ್ಕೂ ಕೂಡ ನೆಗೆಟಿವ್ ಮಾರ್ಕ್ಸ್ಗಳನ್ನು ಕೂಡ ಇರುತ್ತೆ. ನೋಡ್ರಿ, ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ ಚಲನ್ ಎಷ್ಟಿದೆ ಅಂತಂದರೆ 600 ರೂಪಾಯಿ ಶುಲ್ಕವಿದೆ. 2A 2B 3A 3B ಅಭ್ಯರ್ಥಿಗಳಿಗೆ 300 ರೂಪಾಯಿ ಚಲನ್ ಇದೆ. ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಚಲನ್ ಕೂಡ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲತೆ ಅಭ್ಯರ್ಥಿಗಳಿಗೆ ಯಾವುದೇ ಥರದ ಶುಲ್ಕವಿಲ್ಲ ಫ್ರೆಂಡ್ಸ್. ಸೊ ಇದೇ ಥರ ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ಅಂದ್ರೆ, ನೋಡ್ರಿ, ಕಡ್ಡಾಯ ಕನ್ನಡ ಭಾಷೆ ಇದ್ದೇ ಇರುತ್ತೆ. ನೀವು ಇಂಗ್ಲೀಷ್ ಮೀಡಿಯಂ ಇರಲಿ, ಕನ್ನಡ ಮೀಡಿಯಂ ಇರಲಿ, ಕನ್ನಡ ಭಾಷೆ ಬರೀಲೇಬೇಕು. ಮತ್ತು ಈ ಕನ್ನಡ ಭಾಷೆ ಯಾವಾಗ ಅಂತಂದರೆ 2021 ನವೆಂಬರ್ ಒಳಗೆ ಯಾರು ಬರ್ದಿರ್ತೀರ, ಅದು ಆದಮೇಲೆ ಬರ್ದಿರೋರು ಇದಕ್ಕೆ ಕನ್ಸಿಡರ್ ಆಗ್ತೀರಾ. ಸೊ 2022ರಿಂದ ಈ ಕಡೆ ಯಾರ್ಯಾರು ಬರ್ದಿರಿ ಕನ್ನಡ ಕಂಪಲ್ಸರಿ, ಸೊ ಅವರು ನಿಮಗೆ ಸರ್ಟಿಫಿಕೇಟ್ ಬಂದಿರುತ್ತೆ. ಸೊ ನೀವು ಮತ್ತೆ ಇನ್ನೊಂದ್ಸಲ ಕನ್ನಡ ಕಡ್ಡಾಯ ಭಾಷೆ ಬರೆಯೋದು ಅವಶ್ಯಕತೆ ಇಲ್ಲ. ಸೊ ಹಳೇದು ಯಾರಾದರೂ ಪಾಸ್ ಆಗಿದ್ರೆ ಅವರು ಮತ್ತೆ ಬರಲೇಬೇಕಾಗುತ್ತೆ. ಸೊ ಇದಕ್ಕೆ ನೋಡ್ರಿ, ಇದಕ್ಕೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. 1/4 ನೆಗೆಟಿವ್ ಮಾರ್ಕ್ಸ್ ಇದೆ. ಪ್ರಶ್ನೆ ಪತ್ರಿಕೆ ಇದಕ್ಕೆ ಯಾವ ಥರ ಸಿಲೆಬಸ್ ಇರುತ್ತೆ ಅನ್ನೋದು ನೋಡ್ರಿ, ಯಾಕಂದ್ರೆ ಸಿಲೆಬಸ್ ಸ್ವಲ್ಪ ತುಂಬಾ ಮುಖ್ಯವಾಗಿರುವಂಥದ್ದು. 2 ಪೇಪರ್ ಇರುತ್ತೆ. ಪೇಪರ್ 1 ಮತ್ತು ಪೇಪರ್ 2 2 ಪೇಪರ್ಗಳು ಇರುತ್ತೆ. 2 ಪೇಪರ್ಗಳು ಕೂಡ 100 ಮಾರ್ಕ್ಸಿನ ಪೇಪರ್ ಇರುತ್ತೆ. ಸೊ ಫಸ್ಟ್ ಪೇಪರ್ಗೆ 1.5 ತಾಸು ಇರುತ್ತೆ. ಟೈಮಿಂಗ್ ನೋಡ್ರಿ, ಟೈಮಿಂಗ್ ಭಾಳ ಇಂಪಾರ್ಟೆಂಟ್. ಫಸ್ಟ್ ಪೇಪರ್ಗೆ 1.5 ತಾಸು ಇರುತ್ತೆ. ಸೊ ಯಾವ್ಯಾವುದು ಸಿಲೆಬಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಪ್ರಚಲಿತ ಘಟನೆಗಳು ನೋಡ್ರಿ, ಇದಕ್ಕೆ ಮಿನಿಮಮ್ ಅಂದ್ರೆ ನೀವು 2022ರಿಂದ ಇಲ್ಲಿ ತನಕ ಪ್ರಚಲಿತ ಘಟನೆಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಸಾಮಾನ್ಯ ವಿಜ್ಞಾನ ವಿಷಯಗಳು ಅಂದರೆ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ ಇವು 5th to 12ವರೆಗೂ ನೋಡ್ಕೊಂಡ್ರೆ ಬೆಟರ್. ಯಾಕಂದ್ರೆ ಅಲ್ಲಿಂದ ಕ್ವಶನ್ಸ್ಗಳು ಫ್ರೇಮ್ ಆಗುತ್ತೆ. ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ ನೋಡ್ರಿ, ಇವೆಲ್ಲದ್ರಾಗಿಂದ ನೀವು 5th to 12ವರೆಗಿನ ಎಲ್ಲ ಬುಕ್ಗಳು ಕೂಡ ಈ PDOಗೆ ಎಲ್ಲ ವಿಷಯಗಳನ್ನು ಕೂಡ ನೀವು ರೆಫರ್ ಮಾಡಬೇಕಾಗುತ್ತೆ. ಸೊ ಹಾಗೆ ಪ್ರಶ್ನೆ ಪತ್ರಿಕೆ 2 ಇದಕ್ಕೆ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಪೇಪರ್ 1ಗೆ 1.5 ತಾಸು ಇರುತ್ತೆ. ಪೇಪರ್ 2ಗೆ 2 ತಾಸು ಇರುತ್ತೆ. ಸೊ ಇದಕ್ಕೂ ಕೂಡ 100 ಮಾರ್ಕ್ಸಿಂದ ಇರುತ್ತೆ. ಪೇಪರ್ 2ನಲ್ಲಿ 3 ವಿಷಯಗಳು ಇರುತ್ತೆ. ಒಂದು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಸಬ್ಜೆಕ್ಟ್. ಸೊ ಇವು 3 ವಿಷಯಗಳು ಇರುತ್ತೆ. ಸೊ ಸಾಮಾನ್ಯ ಕನ್ನಡಕ್ಕೆ 35 ಮಾರ್ಕ್ಸ್ ಇರುತ್ತೆ. ಸಾಮಾನ್ಯ ಇಂಗ್ಲಿಷ್ಗೆ 35 ಮಾರ್ಕ್ಸ್ ಇರುತ್ತೆ. ಮತ್ತು ಕಂಪ್ಯೂಟರ್ಗೆ 30 ಮಾರ್ಕ್ಸ್ ಇರುತ್ತೆ. ನೋಡ್ರಿ, ಈ ಪೇಪರ್ 1 ಪೇಪರ್ 2 ಎರಡು ಸೇರಿಬಿಟ್ಟು 200 ಮಾರ್ಕ್ಸಿಂದ ಆಯಿತು. ಸೊ 200 ಮಾರ್ಕ್ಸ್ ಅಂದಮೇಲೆ ಇದಕ್ಕೆ ಯಾವುದೇ ಥರ PDOಗೆ ಯಾವುದೇ ಥರದ ಇಂಟರ್ವ್ಯೂ ಅನ್ನು ಇರೋದಿಲ್ಲ. ಸೊ 2 ಪೇಪರ್ನಲ್ಲಿ ಯಾರು ಹೈಯೆಸ್ಟ್ ಸ್ಕೋರ್ ಮಾಡ್ತೀರಾ, ಸೊ ಅವ್ರದ್ದು ಸೆಲೆಕ್ಷನ್ ಆಗುತ್ತೆ. ಸೊ ಇದಕ್ಕೆ ಯಾವುದೇ ಥರದ ಇಂಟರ್ವ್ಯೂ ಅನ್ನು ನಡೆಸೋದಿಲ್ಲ. ಇದಕ್ಕೆ ವಿಯಮತೆ ನೋಡ್ರಿ, ವಿಯಮತೆ ಸಡಿಲಿಕ್ಕೆ ಎಷ್ಟಿದೆ ಅಂತಂದರೆ, ಕನಿಷ್ಠ ಎಲ್ಲರಿಗೂ 18 ವರ್ಷ ಆಗಿರಲೇಬೇಕು. ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 35 ವರ್ಷ ಆಗಿರಬೇಕು ಗರಿಷ್ಠ. ಪ್ರವರ್ಗ 2A 2B 3A 3B ಇವರಿಗೆ ಗರಿಷ್ಠ ವಯಸ್ಸು 38 ವರ್ಷಗಳು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಇವರಿಗೆ 40 ವರ್ಷಗಳು ಗರಿಷ್ಠ ಅಂಕಗಳು ಇರುತ್ತೆ. ಮತ್ತು ನೋಡ್ರಿ, ಕೆಳಗಡೆ ಏನೇನು ಮೆನ್ಷನ್ ಮಾಡಿದ್ದಾರೆ, ಈ ವಯಸ್ಸನ್ನು ಬಿಟ್ಟು ಇದರಲ್ಲಿ ಯಾವುದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ, ಸೊ ಈ ಏಜ್ ಅನ್ನು ನಿಮಗೆ ಇಲ್ಲಿ ಕನ್ಸಿಡರ್ ಆಗುತ್ತೆ. ಸೊ ಇದೇ ಥರ ಫ್ರೆಂಡ್ಸ್. ಮತ್ತೆ ಇದು ನಾನ್ HK ಇತ್ತು ನೋಡಿ ಫ್ರೆಂಡ್ಸ್. HKಗೆ ಸಂಬಂಧಿಸಿದಂತೆ ಇದಕ್ಕೂ 97 ಹುದ್ದೆಗಳು ಇವೆ. ಸೊ 97 ಹುದ್ದೆ. ಇದಕ್ಕೂ ಕೂಡ ನಿಮಗೆ ವೇತನ ಶ್ರೇಣಿ 37,900 ರೂಪಾಯಿಂದ 70,850 ರೂಪಾಯಿ ಇರುತ್ತೆ.
ನಾನ್ ಎಚ್ ಕೆ ಮತ್ತು ಹೆಚ್ ಕೆಗೆ ಎಲ್ಲ ವಿಷಯಗಳು ಕೂಡ ನಿಮಗೆ ಸಿಲೆಬಸ್ಸು ಮತ್ತು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ, ಸೊ ಎಲ್ಲ ಕೂಡ ಒಂದೇ ಆಗಿರುತ್ತೆ. ಸೊ ಇದಕ್ಕೆ ನೋಡ್ರಿ, ವಿದ್ಯಾರ್ಹತೆ ಕಂಪಲ್ಸರಿ ನಿಮ್ಮದು ಡಿಗ್ರಿ ಆಗಿರಲೇಬೇಕು. ಮತ್ತು ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ. UPI ID ಮೂಲಕ ನೀವು ಫೋನ್ಪೇ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ನೀವು ಪೇಮೆಂಟನ್ನು ಕೂಡ ಪಾವತಿಸ್ಬೋದು. ನೋಡಿ ಫ್ರೆಂಡ್ಸ್, ಇದಕ್ಕೂ ಕೂಡ ನಿಮಗೆ ನೆಗೆಟಿವ್ ಮಾರ್ಕ್ಸ್ಗಳು ಇರುತ್ತೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ ಚಲನ್ ಇರುತ್ತೆ. ಮತ್ತು 2A, 2B, 3A, 3B ಅಭ್ಯರ್ಥಿಗಳಿಗೆ 300 ರೂಪಾಯಿ ಚಲನ್ಗಳು ಕೂಡ ಇರುತ್ತೆ. ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಚಲನ್ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ತರಹದ ಶುಲ್ಕವನ್ನು ಇಲ್ಲ. ಸೊ ಈ PDOಗೆ ಸಂಬಂಧಿಸಿದಂತೆ ಇದಕ್ಕೂ ಕೂಡ ಸಿಲೆಬಸ್ ನಿಮಗೆ ಸೇಮ್ ಇರುತ್ತೆ ಫ್ರೆಂಡ್ಸ್. ನೋಡ್ರಿ, ಪೇಪರ್ 1 ಅಲ್ಲಿ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಇರುತ್ತೆ. ಪೇಪರ್ 1 100 ಮಾರ್ಕ್ಸ್ಗಳಿಗೆ ಇರುತ್ತೆ. 1.5 ತಾಸು ನಿಮಗೆ ಟೈಮಿಂಗ್ ಇರುತ್ತೆ. ಪ್ರಚಲಿತ ಘಟನೆಗಳು, ಸಾಮಾನ್ಯ ವಿಜ್ಞಾನ ವಿಷಯಗಳು, ಪೇಪರ್ ನಾನ್ ಎಚ್ ಕೆಗೆ ಏನಿದೆ ಅದೇ ಸಿಲೆಬಸ್ ಕೂಡ ನಿಮಗೆ ಇಲ್ಲಿ ಇರುತ್ತದೆ. ಸೊ ಇದು ವಿಷಯಗಳು ಸ್ವಲ್ಪ ನೀವು ನೋಡ್ಕೊಳ್ಬೇಕು ಫ್ರೆಂಡ್ಸ್. 5ನೇ ತರಗತಿಯಿಂದ 12ನೇ ತರಗತಿ ಒಳಗಿನ ಬುಕ್ಗಳು ಕೂಡ ಎಲ್ಲ ನೋಡ್ಕೊಳ್ರಿ. ಸೊ ಇಲ್ಲಿ ಸಾಮಾನ್ಯ ಕನ್ನಡ ಅಂತಂದ್ರೆ ನೋಡ್ರಿ, ನಿಮಗೆ ಪ್ರೈಮರಿಲಿ ಏನು ಕನ್ನಡ ಬುಕ್ಸ್ ಇದೆಯಲ್ಲ, ಆ ಕನ್ನಡ ಬುಕ್ಸ್ನಲ್ಲಿ ನಿಮಗೆ ಪಾಠ ಆದಮೇಲೆ ಭಾಷಾಭ್ಯಾಸ ಅಂತೇಳಿ ಪ್ಯಾರ ಕೊಟ್ಟಿರ್ತಾರೆ. ಸೊ ಆ ಭಾಷಾಭ್ಯಾಸ ನೋಡ್ಕೊಳ್ರಿ ಮತ್ತು ಕವಿ ಪರಿಚಯ ನೋಡ್ಕೊಳ್ರಿ. ಸೊ ಇದರಲ್ಲಿಂದ ತುಂಬ ಕ್ವಶನ್ಸ್ಗಳು ಕೂಡ ಫ್ರೇಮ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಸೊ ಇದಕ್ಕೂ ಕೂಡ ವಿಯಮತಿ ಸಡಿಲಿಕ್ಕೆ ಸೇಮ್ ಇರುತ್ತೆ ಫ್ರೆಂಡ್ಸ್. ಸೊ ಹಾಗೆ ಈ PDOಗೆ ಸಂಬಂಧಪಟ್ಟಂತಹ ಮತ್ತು ಕನ್ನಡ ಕ್ಲಾಸ್ ಆಗಲಿ ಮತ್ತು ಕಂಪ್ಯೂಟರ್ ಕ್ಲಾಸ್ ಆಗಲಿ ಈ ನನ್ನ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ನಲ್ಲಿ ತಮಗೆ ಫ್ರೀ ಆಗಿ ದೊರಕುತ್ತದೆ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರುವಂಥ ಎಲ್ಲ ನೋಟಿಫಿಕೇಶನ್ಗಳು ತಮಗೆ ಬಂದು ತಲುಪುತ್ತದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.